ಮರುದಿನ ಬೆಳಿಗ್ಗೆ ವಿಹಾನ್ ಋತ್ವಿಯ ಬಳಿ ಬಂದು ಅಹಂಕಾರದಿಂದಲೇ ಮಾತನಾಡುತ್ತಾನೆ. ಋತ್ವಿ, ಕೆಲಸಕ್ಕೆ ಹೋಗಬೇಕು ಅಂತ ಹಠ ಮಾಡ್ತಿದ್ದೀಯಲ್ಲ, ಸರಿ ಹೋಗು, ಯಾರು ಬೇಡ ಅಂದ್ರು. ಆದರೆ ನೆನ್ಪಿರ್ಲಿ, ನೀನು ಕೆಲಸ ಮಾಡಬೇಕಿರೋದು ನನ್ನ ಕಂಪನಿಯಲ್ಲೇ. ನಮ್ಮ ಅಗ್ರಿಮೆಂಟ್ ಮುಗಿಯಲು ಇನ್ನು 1 ವರ್ಷ ಬಾಕಿ ಇದೆ. ಇನ್ನೊಂದು ಮುಖ್ಯವಾದ ವಿಷಯ, ನಾವಿಬ್ಬರು ಮದುವೆಯಾಗಿದ್ದೇವೆ ಎಂಬ ಸತ್ಯ ಆಫೀಸ್ನಲ್ಲಿ ಯಾರಿಗೂ ತಿಳಿಯಬಾರದು. ಮನೆಯಲ್ಲಿ ಮಾತ್ರ ನಾವು ಗಂಡ ಹೆಂಡತಿ. ಆಫೀಸ್ನಲ್ಲಿ ನಾನು ಬಾಸ್, ನೀನು PA ಅಷ್ಟೇ ಎಂದು ಖಡಕ್ ಆಗಿ ಹೇಳುತ್ತಾನೆ. ಋತ್ವಿ ಸಮಾಧಾನದಿಂದಲೇ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರಿಸುತ್ತಾಳೆ. ಖಂಡಿತ ಸರ್, ನನಗೂ ಇದೇ ಬೇಕಿತ್ತು. ನಿಮ್ಮನ್ನು ನನ್ನ ಗಂಡ ಅಂತ ಎಲ್ಲರ ಮುಂದೆ ಹೇಳಿಕೊಳ್ಳುವ ಕರ್ಮ ನನಗೆ ಇನ್ನೂ ಬಂದಿಲ್ಲ. ಈ 1 ವರ್ಷ ಅಗ್ರಿಮೆಂಟ್ ಮುಗಿಯುವುದನ್ನೇ ನಾನು ಕಾಯ್ತಿದ್ದೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ವಿಹಾನ್ ಮನೆಯವರಿಗೆ ಇದೇ ಎಚ್ಚರಿಕೆ ನೀಡುತ್ತಾನೆ. ತಾನು ಅಧಿಕೃತವಾಗಿ ಘೋಷಿಸುವವರೆಗೂ ಈ ಮದುವೆಯ ವಿಚಾರ ಹೊರಗೆ ಹೋಗಬಾರದು ಎಂದು. ಋತ್ವಿ ಕೂಡಲೇ ತನ್ನ ತಾಯಿ ಪದ್ಮಜಾಗೆ ಫೋನ್ ಮಾಡ್ತಾಳೆ. ಅಮ್ಮ, ನಾನು ಕೆಲಸಕ್ಕೆ ಹೋಗ್ತಿದ್ದೀನಿ. ಅಪ್ಪನ ಚಿಕಿತ್ಸೆಯ ಜವಾಬ್ದಾರಿ ನಂದು. ನೀವು ಚಿಂತೆ ಮಾಡಬೇಡಿ. ಆದರೆ ಒಂದು ವಿಷಯ, ನಾನು ಕೆಲಸಕ್ಕೆ ಹೋಗುತ್ತಿರುವುದು ವಿಷಯವನ್ನು ರಾಜು ಅಣ್ಣ ಮತ್ತು ದಿಯಾ ಅಕ್ಕನಿಗೆ ಹೇಳಬೇಡಿ. ಅವರಿಗೆ ಜೀವನದ ಪಾಠ ಆಗಲೇಬೇಕು. ತಮ್ಮ ನಕುಲ್ ಕೈಲಿ ನನ್ನ ಬಟ್ಟೆಗಳನ್ನು ಕೊಟ್ಟು ಕಳುಹಿಸಿ ಎನ್ನುತ್ತಾಳೆ. ಸ್ವಲ್ಪ ಸಮಯದಲ್ಲೇ ನಕುಲ್ ಅಕ್ಕನನ್ನು ನೋಡಲು ವಿಹಾನ್ ಮನೆಗೆ ಬರುತ್ತಾನೆ. ಅಕ್ಕನನ್ನು ಕಂಡ ಕೂಡಲೇ ನಕುಲ್ ಓಡಿ ಬಂದು ಅಪ್ಪಿಕೊಳ್ಳುತ್ತಾನೆ. ಅಕ್ಕ, ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಲು ತುಂಬ ನೋವಾಗ್ತಿದೆ ಎಂದು ಕಣ್ಣೀರು ಹಾಕುತ್ತಾನೆ. ಋತ್ವಿ ಅವನನ್ನು ಸಮಾಧಾನಪಡಿಸಿ, ನಕುಲ್, ಜೀವನ ಎಂದ ಮೇಲೆ ಸಂಕಷ್ಟಗಳು ಬರುತ್ತವೆ. ನೀನು ಚೆನ್ನಾಗಿ ಓದು, ಅಪ್ಪ ಅಮ್ಮನನ್ನು ನೋಡಿಕೊಳ್ಬೇಕು ಎಂದು ಧೈರ್ಯ ತುಂಬುತ್ತಾಳೆ. ಅಕ್ಕ ತಮ್ಮನ ಆ ಅಪಾರ ಪ್ರೀತಿಯನ್ನು ಕಂಡು ಶೈಲಜಾ ಮತ್ತು ರಾಜಶೇಖರ್ ಅವರ ಕಣ್ಣುಗಳು ತೇವವಾಗುತ್ತವೆ. ಆರವ್ ತಾನು ಇಷ್ಟಪಟ್ಟ ಹುಡುಗಿ ತಮ್ಮನ ಹೆಂಡತಿಯಾದ ನೋವಿನಲ್ಲಿ ಮನೆಯ ಕಡೆ ತಲೆ ಹಾಕುವುದನ್ನೇ ಬಿಟ್ಟು ಬಿಡುತ್ತಾನೆ. ದಿನವಿಡೀ ಹಾಸ್ಪಿಟಲ್ನಲ್ಲಿ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ಸುಪ್ರದಾ ಮಾತ್ರ ಋತ್ವಿಯನ್ನು ಕಂಡರೆ ಉರಿಯುತ್ತಾಳೆ. ಅವಳ ಮುಖ ನೋಡದಂತೆ ಓಡಾಡುತ್ತಾಳೆ. ಇದೆಲ್ಲವನ್ನು ಸಹಿಸಿಕೊಂಡ ಋತ್ವಿ ಆದಷ್ಟು ಬೇಗ ಈ 1 ವರ್ಷ ಕಳೆಯಲ್ಲಿ ಇಲ್ಲಿಂದ ದೂರ ಹೋಗಬೇಕು ಎಂದು ನಿರ್ಧರಿಸಿ ಆಫೀಸ್ಗೆ ಹೊರಡುತ್ತಾಳೆ. ಮದುವೆಯ ನಂತರ ಆಫೀಸ್ನಲ್ಲಿ ಮೊದಲ ದಿನ ಶೀಲಾಗೆ ವಿಷಯ ತಿಳಿದು ಒಳಗೊಳಗೆ ಸಂತೋಷವಾಗುತ್ತದೆ. ಒಳ್ಳೆಯದೇ ಆಯಿತು. ಮದುವೆ ವಿಷಯ ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ವಿಹಾನ್ನನ್ನು ಅವಳಿಂದ ದೂರ ಮಾಡುವುದು ಸುಲಭ. ಅವಳೇ ಈ ಆಫೀಸ್ ಬಿಟ್ಟು ಓಡುವಂತೆ ಮಾಡ್ತೀನಿ ಎಂದು ಹೊಸ ಸಂಚು ಹುಡುಕುತ್ತಾಳೆ. ವಿಹಾನ್ ಆಫೀಸ್ನಲ್ಲಿ ಹೊಸ ಮೆಗಾ ಸಿಟಿ ಪ್ರಾಜೆಕ್ಟ್ ಬಗ್ಗೆ ಮೀಟಿಂಗ್ ಕರೆಯುತ್ತಾನೆ. ಅಲ್ಲಿ ಋತ್ವಿಗೆ ಅತಿ ಹೆಚ್ಚು ಕೆಲಸದ ಒತ್ತಡ ನೀಡುತ್ತಾನೆ ವಿಹಾನ್. ಋತ್ವಿ, ಈ ಪ್ರಾಜೆಕ್ಟ್ನ ಎಲ್ಲ ಡಿಸೈನ್ ಸಾಯಂಕಾಲದೊಳಗೆ ರೆಡಿ ಇರಬೇಕು. PA ಆಗಿ ಇದು ನಿನ್ನ ಜವಾಬ್ದಾರಿ. ಸರ್, ಇದು 3 ದಿನದ ಕೆಲಸ. ಸಾಯಂಕಾಲದ ಒಳಗೆ ಹೇಗೆ ಸಾಧ್ಯ? ವಿಹಾನ್, ಅದು ನನಗೆ ಗೊತ್ತಿಲ್ಲ. ಕೆಲಸ ಮುಗಿಯದಿದ್ದರೆ ಆಫೀಸ್ನಲ್ಲೇ ಇರಬೇಕಾಗುತ್ತೆ. ಕೆಲಸದ ನಡುವೆ ವಿಹಾನ್ ಋತ್ವಿಯನ್ನು ಗಮನಿಸುತ್ತಿರುತ್ತಾನೆ. ಅವಳ ಬದ್ಧತೆ ಮತ್ತು ಕೌಶಲ್ಯ ನೋಡಿ ಅವನಿಗೆ ಒಳಗೊಳಗೆ ಹೆಮ್ಮೆ ಎನಿಸಿದರೂ ಹೊರಗೆ ಮಾತ್ರ ದ್ವೇಷದ ಮುಖವಾಡ ಹಾಕಿಕೊಂಡಿರುತ್ತಾನೆ. ಒಂದು ಕ್ಷಣ ಫೈಲ್ ನೀಡುವಾಗ ಇಬ್ಬರ ಕೈಗಳು ತಗುಲುತ್ತವೆ. ಋತ್ವಿ ಬೆಚ್ಚಿಬಿದ್ದು ದೂರ ಸರಿಯುತ್ತಾಳೆ. ಆಫೀಸ್ ಸಿಬ್ಬಂದಿ ಇವರ ನಡುವೆ ಏನೋ ನಡೀತಿದೆ ಅಲ್ವಾ ಎಂದು ಗುಸುಗುಸು ಮಾತನಾಡಿಕೊಳ್ಳುತ್ತಾರೆ. ಶೀಲಾ ಮಾತ್ರ ಋತ್ವಿಯ ಫೈಲ್ ಎಡವಟ್ಟು ಮಾಡಲು ಸಂಚು ರೂಪಿಸುತ್ತಾಳೆ. ವಿಹಾನ್ ಕೊಟ್ಟಿದ್ದ ಮೆಗಾ ಸಿಟಿ ಪ್ರಾಜೆಕ್ಟ್ನ ಪ್ರಮುಖ ಫೈಲ್ಗಳನ್ನು ಋತ್ವಿ ಬಹಳ ಕಷ್ಟಪಟ್ಟು ಸಿದ್ಧಪಡಿಸಿರುತ್ತಾಳೆ. ಸಾಯಂಕಾಲ ಇನ್ವೆಸ್ಟರ್ಸ್ಗಳು ಜೊತೆ ದೊಡ್ಡ ಮೀಟಿಂಗ್ ಇರುತ್ತದೆ. ಋತ್ವಿ ಸ್ವಲ್ಪ ಸಮಯ ಕಾಫಿ ಕುಡಿಯಲು ತನ್ನ ಕ್ಯಾಬಿನ್ನಿಂದ ಹೊರಬಂದಾಗ ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ಶೀಲಾ ಮೆಲ್ಲನೆ ಒಳಗೆ ನುಗ್ಗುತ್ತಾಳೆ. ಋತ್ವಿ ಕಂಪ್ಯೂಟರ್ನಲ್ಲಿ ಸೇವ್ ಮಾಡಿದ್ದ ಪ್ರಮುಖ ಡಿಸೈನ್ಗಳನ್ನು ಶೀಲಾ ಡಿಲೀಟ್ ಮಾಡಿದ್ದಲ್ಲದೆ ಅವಳ ಟೇಬಲ್ ಮೇಲಿದ್ದ ಒರಿಜಿನಲ್ ಹಾರ್ಡ್ ಕಾಪಿಗಳ ಮೇಲೆ ಇಂಕ್ ಸುರಿದು ಹಾಳು ಮಾಡುತ್ತಾಳೆ. ಈಗ ನೋಡು ಋತ್ವಿ, ವಿಹಾನ್ ಸರ್ ನಿನ್ನನ್ನು ಆಫೀಸ್ನಿಂದ ಹೇಗೆ ಹೊರಹಾಕ್ತಾರೆ ಅಂತ ಎಂದು ಮುಸಿ ನಗುತ್ತಾ ಅಲ್ಲಿಂದ ಜಾರಿಕೊಳ್ಳುತ್ತಾಳೆ. ವಿಹಾನ್ ಮತ್ತು ಇನ್ವೆಸ್ಟರ್ಗಳು ಮೀಟಿಂಗ್ ರೂಮ್ನಲ್ಲಿ ಕಾಯುತ್ತಿರುತ್ತಾರೆ. ಋತ್ವಿ ಫೈಲ್ ತರಲು ಹೋದಾಗ ಅವಳಿಗೆ ಶಾಕ್ ಆಗುತ್ತದೆ. ಫೈಲ್ ಹರಿದು ಹೋಗಿದೆ, ಕಂಪ್ಯೂಟರ್ನಲ್ಲಿ ಡೇಟಾ ಇಲ್ಲ. ಗಾಬರಿಯಿಂದಲೇ ಮೀಟಿಂಗ್ ರೂಮ್ಗೆ ಬರಿಗೈಯಲ್ಲಿ ಬರುತ್ತಾಳೆ. ವಿಹಾನ್, ಋತ್ವಿ ಫೈಲ್ ಎಲ್ಲಿ? ಪ್ರೆಸೆಂಟೇಷನ್ ಶುರು ಮಾಡು. ಋತ್ವಿ ತಡಬಡಿಸುತ್ತಾ, ಸರ್, ಅದು ಯಾರೋ ನನ್ನ ಫೈಲ್ ಹಾಳು ಮಾಡಿದ್ದಾರೆ. ಸಿಸ್ಟಮ್ನಲ್ಲಿ ಡೇಟಾ ಕೂಡ ಇಲ್ಲ. ವಿಹಾನ್ಗೆ ವಿಪರೀತ ಸಿಟ್ಟು ಬರುತ್ತದೆ. ಇನ್ವೆಸ್ಟರ್ಗಳ ಮುಂದೆ ತನಗೆ ಅವಮಾನವಾಯಿತು ಎಂದು ಋತ್ವಿಯ ಮೇಲೆ ಕೂಗಾಡುತ್ತಾನೆ. ಜವಾಬ್ದಾರಿ ಇಲ್ಲದವರಿಗೆ ನಾನು ಕೆಲಸ ಕೊಡಲ್ಲ, ಗೆಟ್ ಔಟ್ ಎಂದು ಎಲ್ಲರ ಮುಂದೆ ಅವಮಾನ ಮಾಡುತ್ತಾನೆ. ಶೀಲಾ ದೂರ ನಿಂತು ಇದನ್ನು ನೋಡಿ ವಿಜಯದ ನಗು ಬೀರುತ್ತಾಳೆ. ಆದರೆ ಋತ್ವಿ ಸುಮ್ಮನೆ ಕೂರುವವಳಲ್ಲ. ಅವಳು ತನ್ನ ಜಾಣ್ಮೆಯಿಂದ
ಮೊದಲೇ ಈ ಪ್ರಾಜೆಕ್ಟ್ನ ಒಂದು ಬ್ಯಾಕಪ್ ಕಾಪಿಯನ್ನು ತನ್ನ ಪೆನ್ ಡ್ರೈವ್ನಲ್ಲಿ ಇಟ್ಟುಕೊಂಡಿರುತ್ತಾಳೆ. ಅಳುತ್ತಲೇ ಹೊರಗೆ ಬರುವ ಮೊದಲು ಅವಳು ತಕ್ಷಣ ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ಪ್ರೆಸೆಂಟೇಷನ್ ಆರಂಭಿಸುತ್ತಾಳೆ. ಸರ್, ನನಗೆ ಗೊತ್ತಿತ್ತು ಯಾರೋ ನನ್ನ ಕೆಲಸ ಹಾಳು ಮಾಡ್ತಾರೆ ಅಂತ. ಅದಕ್ಕೆ ನಾನು ಮುನ್ನೆಚ್ಚರಿಕೆ ವಹಿಸಿದ್ದೆ ಎಂದು ಹೇಳಿ ಅದ್ಭುತವಾಗಿ ಪ್ರೆಸೆಂಟೇಷನ್ ನೀಡುತ್ತಾಳೆ. ಇನ್ವೆಸ್ಟರ್ಗಳು ಫಿದಾ ಆಗುತ್ತಾರೆ. ವಿಹಾನ್ಗೆ ಒಂದು ಕ್ಷಣ ಅವಳ ಮೇಲೆ ಹೆಮ್ಮೆ ಅನಿಸುತ್ತದೆ. ಆದರೆ ಶೀಲಾಳ ಮುಖ ಸಪ್ಪೆಯಾಗುತ್ತದೆ. ಆಫೀಸ್ ಮುಗಿಸಿ ಮನೆಗೆ ಬಂದಾಗ ರಾತ್ರಿ 10:30 ಆಗಿತ್ತು. ಶೀಲಾ ಮಾಡಿದ ಸಂಚನ್ನು ಮೆಟ್ಟಿ ನಿಂತು ಪ್ರಾಜೆಕ್ಟ್ ಗೆದ್ದಿದ್ದರೂ ವಿಹಾನ್ ಎಲ್ಲರ ಮುಂದೆ ತನ್ನನ್ನು ಬೈದಿದ್ದು ಋತ್ವಿಯ ಮನಸ್ಸಿಗೆ ನೋವುಂಟು ಮಾಡಿತ್ತು. ವಿಹಾನ್ ತನ್ನ ರೂಮಿಗೆ ಬಂದಾಗ ಋತ್ವಿ ಬಾಲ್ಕನಿಯಲ್ಲಿ ನಿಂತು ಆಕಾಶ ನೋಡುತ್ತಿದ್ದಳು. ವಿಹಾನ್, ಏಯ್ PA, ಇವತ್ತು ಮೀಟಿಂಗ್ನಲ್ಲಿ ಪೆನ್ ಡ್ರೈವ್ ಇಟ್ಕೊಂಡು ಹೀರೋಯಿನ್ ಥರ ಸೀನ್ ಮಾಡಿದ್ರೆ ಸಾಲ್ದು. ಆ ಫೈಲ್ ಯಾಕೆ ಅಷ್ಟು ಅಜಾಗರೂಕತೆಯಿಂದ ಬಿಟ್ಟಿದ್ದೆ? ಋತ್ವಿ ತಿರುಗಿ ನೋಡಿ ಸಿಟ್ಟಿನಿಂದ, ಸರ್, ಆಫೀಸ್ ಟೈಮ್ ಮುಗಿದಿದೆ. ಈಗ ನಾನು ನಿಮ್ಮ ಹೆಂಡತಿ, PA ಅಲ್ಲ. ಅಷ್ಟಕ್ಕೂ ಅಜಾಗರೂಕತೆ ನಂದಲ್ಲ, ನಿಮ್ಮ ಮ್ಯಾನೇಜರ್ ಶೀಲಾಳದ್ದು ಅಂತ ನಿಮಗೂ ಗೊತ್ತು. ಆದರೂ ಎಲ್ಲರ ಮುಂದೆ ನನ್ನನ್ನೇ ಯಾಕೆ ಬೈದ್ರಿ? ವಿಹಾನ್ ಅವಳ ಹತ್ತಿರ ಬಂದು ಅವಳ ಕೈ ಹಿಡಿದು ತನ್ನನ್ನು ಎಳೆದುಕೊಳ್ಳುತ್ತಾನೆ. ವಿಹಾನ್, ನನ್ನ ಎದುರು ಮಾತಾಡೋ ಅಷ್ಟು ಧೈರ್ಯ ಬಂದಿದೆಯಾ ನಿನಗೆ? ನನ್ನ ರೂಲ್ಸ್ ನಿನಗೆ ಗೊತ್ತಲ್ವಾ? ಋತ್ವಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ನಿಮ್ಮ ರೂಲ್ಸ್ ನಿಮ್ಮ ಆಫೀಸ್ನಲ್ಲಿ ಇಟ್ಕೊಳ್ಳಿ, ಇಲ್ಲಿ ನಿಮ್ಮ ದರ್ಪ ನಡೆಯಲ್ಲ. ಬಿಡಿ, ನನ್ನ ಕೈ ನೋವಾಗ್ತಿದೆ. ಋತ್ವಿ ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವಾಗ ಕಾಲು ಜಾರಿ ವಿಹಾನ್ ಮೇಲೆ ಬೀಳುತ್ತಾಳೆ. ವಿಹಾನ್ ಅವಳನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾನೆ. ಒಂದು ಕ್ಷಣ ಇಬ್ಬರ ನಡುವೆ ಮೌನ ಆವರಿಸುತ್ತದೆ. ವಿಹಾನ್ ಅವಳ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಮೆಲ್ಲನೆ ಸರಿಸುತ್ತಾನೆ. ಅವಳ ಕಣ್ಣಲ್ಲಿರೋ ನೀರು ಕಂಡು ಅವನ ಕಠೋರ ಮನಸ್ಸು ಸ್ವಲ್ಪ ಕರಗುತ್ತದೆ. ವಿಹಾನ್ ದನಿ ಮೆತ್ತಗೆ ಮಾಡಿ, ನೀನು ಇಷ್ಟೊಂದು ಹಠಮಾರಿ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ನೀನು ಪ್ರಾಜೆಕ್ಟ್ ಉಳಿಸಿದ್ದು ಇಷ್ಟ ಆಯಿತು. ಋತ್ವಿ, ಹೌದಾ? ಹಾಗಾದರೆ ಎಲ್ಲರ ಮುಂದೆ ಸಾರಿ ಕೇಳಿ ನೋಡೋಣ. ವಿಹಾನ್ ನಗುತ್ತಾ ಅವಳ ಮುಖಕ್ಕೆ ಹತ್ತಿರ ಬಂದು, ವಿಹಾನ್ ರಾಯ್ ಎಲ್ರಿಗೂ ಸಾರಿ ಕೇಳಲ್ಲ, ಬೇಕಾದರೆ ಈ ಶಿಕ್ಷೆ ಕೊಡ್ತೀನಿ ಎಂದು ಅವಳ ಹಣೆಗೆ ಮುತ್ತಿಡಲು ಹೋಗುತ್ತಾನೆ. ತಕ್ಷಣ ಎಚ್ಚೆತ್ತ ಋತ್ವಿ ಅವನನ್ನು ದೂರ ಸರಿಯುತ್ತಾಳೆ. ಋತ್ವಿ, ಬೇಡ, ಈ ನಾಟಕ ಸಾಕು. ನೀವು ದ್ವೇಷದಿಂದ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ್ದೀರಿ, ಪ್ರೀತಿಯಿಂದಲ್ಲ. ಆ ಅಂತರ ನೆನಪಿರಲಿ ಎಂದು ಹೇಳಿ ಹಾಸಿಗೆಯ ಪಕ್ಕದ ನೆಲದ ಮೇಲೆ ಮಲಗಲು ಹೋಗುತ್ತಾಳೆ. ವಿಹಾನ್ಗೆ ಒಂದು ಕ್ಷಣ ಅವಳ ಮಾತು ಚುಚ್ಚುತ್ತದೆ. ಅವಳ ಮೇಲೆ ಪ್ರೀತಿ ಉಕ್ಕಿ ಬರುತ್ತಿದ್ದರೂ ಅಹಂಕಾರ ಅದನ್ನು ತಡೆಯುತ್ತಿರುತ್ತದೆ. ಅವನು ಅವಳನ್ನೇ ನೋಡುತ್ತಾ, ನೀನು ಎಷ್ಟೇ ದೂರ ಹೋದರೂ ನಿನ್ನ ಈ ಹಠವನ್ನು ಪ್ರೀತಿಯಿಂದ ಸೋಲಿಸೋದು ನನಗೆ ಗೊತ್ತು ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ. ಆಫೀಸ್ನಲ್ಲಿ ಶೀಲಾ ಎಷ್ಟೇ ತಪ್ಪು ಮಾಡಿದರೂ ವಿಹಾನ್ ಅವಳನ್ನು ಕೆಲಸದಿಂದ ತೆಗೆಯಲು ಮನಸ್ಸು ಮಾಡುವುದಿಲ್ಲ. ಇದಕ್ಕೆ ಕಾರಣ ಅವನ ತಂಗಿ ಸುಪ್ರದಳ ಮದುವೆ ಶೀಲಾಳ ಅಣ್ಣ ಗೌರವ್ ಜೊತೆ ನಿಶ್ಚಯವಾಗಿರುತ್ತದೆ. ಗೌರವ್ ಸ್ವಭಾವತಃ ಅತ್ಯಂತ ಪ್ರಾಮಾಣಿಕ ಮತ್ತು ಒಳ್ಳೆಯ ವ್ಯಕ್ತಿ. ಆದರೆ ಶೀಲಾ ಮಾತ್ರ ತನ್ನ ಅಣ್ಣನ ಸಂಬಂಧವನ್ನೇ ದಾಳವಾಗಿ ಬಳಸಿಕೊಳ್ಳುತ್ತಿರುತ್ತಾಳೆ. ಒಮ್ಮೆ ಋತ್ವಿ ನೇರವಾಗಿ ವಿಹಾನ್ನನ್ನು ಕೇಳುತ್ತಾಳೆ, ಸರ್, ಶೀಲಾ ಇಷ್ಟೊಂದು ಕೆಟ್ಟ ಕೆಲಸ ಮಾಡಿದ್ರು ನೀವು ಯಾಕೆ ಸುಮ್ಮನಿದ್ದೀರಿ? ಅವಳನ್ನು ಯಾಕೆ ಕೆಲಸದಿಂದ ತೆಗೆಯುತ್ತಿಲ್ಲ? ವಿಹಾನ್ ಮೌನವಾಗಿ ಕಿಟಕಿಯ ಹೊರಗೆ ನೋಡುತ್ತಾ ಹೇಳುತ್ತಾನೆ, ಕೆಲವೊಮ್ಮೆ ನಮ್ಮ ವೈಯಕ್ತಿಕ ನಿರ್ಧಾರಗಳಿಗಿಂತ ಕುಟುಂಬದ ಗೌರವ ಮುಖ್ಯವಾಗುತ್ತದೆ ಋತ್ವಿ. ಸುಪ್ರದಾಳ ಮದುವೆ ಗೌರವ್ ಜೊತೆ ನಡೆಯಬೇಕಿದೆ. ಶೀಲಾಗೆ ಏನಾದರೂ ಶಿಕ್ಷೆ ಕೊಟ್ಟರೆ ಅದು ಸುಪ್ರದಾಳ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ರಾಜಶೇಖರ್ ಅಪ್ಪ ಮತ್ತು ಶೀಲಾ ತಂದೆ ಆತ್ಮೀಯ ಗೆಳೆಯರು. ಆ ಸಂಬಂಧ ಹಾಳಾಗಬಾರ್ದು ಅನ್ನೋದು ಅಪ್ಪನ ಆಸೆ. ಒಂದು ದಿನ ಗೌರವ್ ಆಫೀಸ್ಗೆ ಬರುತ್ತಾನೆ. ಅವನು ಬಂದಾಗ ಶೀಲಾ ಋತ್ವಿಗೆ ಸಲ್ಲದ ಕೆಲಸ ಹಚ್ಚಿ ಪೀಡಿಸುತ್ತಿರುತ್ತಾಳೆ. ಇದನ್ನು ನೋಡಿದ ಗೌರವ್ಗೆ ಬಹಳ ಕೋಪ ಬರುತ್ತದೆ. ಗೌರವ್, ಶೀಲಾ, ನಿನ್ನ ಈ ಸೊಕ್ಕು ಇಲ್ಲಿಗೆ ನಿಲ್ಲಿಸು. ಋತ್ವಿ ಇಲ್ಲಿ ಕೆಲಸಕ್ಕೆ ಬಂದಿರೋದು ನಿನ್ನ ಗುಲಾಮಗಿರಿ ಮಾಡೋಕಲ್ಲ. ವಿಹಾನ್ ನಿನ್ನನ್ನು ಸಹಿಸಿಕೊಳ್ಳುತ್ತಿದ್ದಾನೆ ಅಂದರೆ ಅದು ನಮ್ಮ ಅಪ್ಪ ಮತ್ತು ಅವನ ತಂಗಿಯ ಸಂಬಂಧಕ್ಕಾಗಿ ಅನ್ನೋದು ಮರೆಯಬೇಡ. ಗೌರವ್ ಋತ್ವಿಯ ಹತ್ತಿರ ಬಂದು ಕ್ಷಮೆ ಕೇಳುತ್ತಾನೆ. ಋತ್ವಿ, ನನ್ನ ತಂಗಿಯ ಪರವಾಗಿ ಕ್ಷಮೆ ಇರಲಿ. ಇವಳು ಮೊದಲಿನಿಂದಲೂ ಹೀಗೆಯೇ ಹಠಮಾರಿ ಎಂದು ಹೇಳುತ್ತಾನೆ. ಋತ್ವಿಗೆ ಗೌರವ್ನ ಮೇಲೆ ಗೌರವ ಮೂಡುತ್ತದೆ. ಅವನ ಅಣ್ಣನೇ ಋತ್ವಿಯ ಪರವಾಗಿ ನಿಂತಿದ್ದು ಕಂಡು ಶೀಲಾಗೆ ಹೊಟ್ಟೆ ಉರಿಯುತ್ತದೆ. ತನ್ನ ಅಣ್ಣನೇ ಇವಳ ಪರವಾಗಿದ್ದಾನೆ ಅಂದ ಮೇಲೆ ನಾನು ಏನಾದರೂ ದೊಡ್ಡದಾಗಿ ಮಾಡಬೇಕು. ಸುಪ್ರದ ಮತ್ತು ನನ್ನ ಅಣ್ಣನ ಮದುವೆ ಮುಗಿಯುವಷ್ಟರಲ್ಲಿ ಈ ಋತ್ವಿಯನ್ನು ವಿಹಾನ್ ಜೀವನದಿಂದ ಮಾತ್ರವಲ್ಲ, ಈ ಪ್ರಪಂಚದಿಂದಲೇ ದೂರ ಮಾಡಬೇಕು ಎಂದು ಶೀಲಾ ನಿರ್ಧರಿಸುತ್ತಾಳೆ. ಶೀಲಾ ಸುಪ್ರದಾಳ ಕಿವಿಯಲ್ಲಿ ವಿಷ ತುಂಬಲು ಶುರು ಮಾಡುತ್ತಾಳೆ. ಸುಪ್ಪಿ, ನೋಡು, ನಿನ್ನ ಬಾವಿ ಗಂಡ ಗೌರವ್ ಕೂಡ ಆ ಋತ್ವಿ ಪರವಾಗಿ ಮಾತನಾಡ್ತಿದ್ದಾರೆ. ಇವಳು ನಿಮ್ಮ ಮನೆಗೆ ಬಂದ ಮೇಲೆ ಎಲ್ಲರನ್ನೂ ಬುಟ್ಟಿಗೆ ಹಾಕಿಕೊಳ್ತಿದ್ದಾಳೆ. ಅತ್ತೆ ಮಾವ ಈಗಾಗಲೇ ಅವಳನ್ನು ಮಗಳ ಥರ ನೋಡ್ತಿದ್ದಾರೆ. ಇನ್ನೊಂದು ವರ್ಷ ಹೋದರೆ ನಿನ್ನನ್ನು ಈ ಮನೆಯಿಂದ ಹೊರ ಹಾಕಿದ್ರು ಆಶ್ಚರ್ಯವಿಲ್ಲ ಎನ್ನುತ್ತಾಳೆ. ಮನೆಯಲ್ಲಿ ಒಂದು ರಾತ್ರಿ ಊಟದ ಸಮಯದಲ್ಲಿ ಸುಪ್ರದ ಋತ್ವಿಯ ಮೇಲೆ ಸುಮ್ಮನೆ ಕೂಗಾಡುತ್ತಾಳೆ. ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಹುಡ್ಬಿ ಜೊತೆ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತೀಯ? ನೀನು ಕೇವಲ PA,
ಆ ಮಿತಿಯಲ್ಲಿ ಇರು ಎಂದು ಅವಮಾನ ಮಾಡುತ್ತಾಳೆ. ಋತ್ವಿ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಎದ್ದು ಹೋಗುತ್ತಾಳೆ. ವಿಹಾನ್ಗೆ ಇದೆಲ್ಲ ನೋಡಿ ಸಂಕಟವಾಗುತ್ತದೆ. ಒಂದು ಕಡೆ ತಂಗಿ, ಇನ್ನೊಂದು ಕಡೆ ತಾನು ಪ್ರೀತಿಸುತ್ತಿರುವ ಆದರೆ ದ್ವೇಷದ ಮುಖಮಾಡ ಹಾಕಿರುವ ಹೆಂಡತಿ. ಅವನು ಋತ್ವಿಯ ರೂಮಿಗೆ ಹೋಗಿ ಅವಳನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಾನೆ. ಋತ್ವಿ, ಸುಪ್ರದಾ ಇನ್ನು ಚಿಕ್ಕವಳು, ಅವಳ ಮಾತನ್ನ ಸೀರಿಯಸ್ ಆಗಿ ತಗೋಬೇಡ ಎನ್ನುತ್ತಾನೆ. ಋತ್ವಿ ತಿರುಗಿ ನಿಂತು, ಸರ್, ಚಿಕ್ಕವಳು ಅಂತ ಅವಳು ಮಾಡೋ ತಪ್ಪುಗಳನ್ನ ಎಷ್ಟು ದಿನ ಸರಿ ಅಂತ ಒಪ್ತೀರಿ? ನಿಮ್ಮ ಮೌನವೇ ಶೀಲಾಗೆ ಶಕ್ತಿಯಾಗಿದೆ ಎಂದು ನೇರವಾಗಿ ಹೇಳುತ್ತಾಳೆ. ಅವನು ಸರಿ, ಇದರ ಬಗ್ಗೆ ನೋಡೋಣ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾನೆ. ಈ ಕಡೆ ಆರವ್ ತನ್ನನ್ನು ಸಂಪೂರ್ಣವಾಗಿ ಕಡೆಗಣಿಸುತ್ತಿರುವುದನ್ನು ವಿಹಾನ್ನನ್ನು ಒಳಗೊಳಗೆ ಕರೆಯುತ್ತಿತ್ತು. ನನ್ನ ಅಣ್ಣ ನನಗಿಂತ ಇವಳನ್ನೇ ಹೆಚ್ಚಾಗಿ ನಂಬಿದ್ನ, ಎಲ್ಲ ಇವಳಿಂದಲೇ ಆಗಿದ್ದು ಎಂಬ ಸಿಟ್ಟು ಅವನಲ್ಲಿ ದ್ವೇಷದ ಜ್ವಾಲೆ ಎಬ್ಬಿಸಿತ್ತು. ಆ ನೋವನ್ನು ಮರೆಯಲು ಅವನು ತನ್ನ ನೆಚ್ಚಿನ ಬಾರ್ಗೆ ಹೋಗಿ ಮಿತಿಮೀರಿ ಕುಡಿಯುತ್ತಾನೆ. ಅಲ್ಲಿಂದ ತೂರಾಡುತ್ತಾ ನೇರವಾಗಿ ತನ್ನ ಫಾರ್ಮ್ ಹೌಸ್ಗೆ ತಲುಪಿ ಋತ್ವಿಗೆ ಫೋನ್ ಮಾಡುತ್ತಾನೆ. ವಿಹಾನ್ ತೊದಲುತ್ತಾ, ಏಯ್ PA, ಇಲ್ಲಲ್ಲ, ನನ್ನ ಮದುವೆಯಾದ ಮಳ್ಳಿ ಋತ್ವಿ, ನನಗೆ ಹೊಟ್ಟೆ ಹಸಿತಿದೆ, ತಕ್ಷಣ ಫಾರ್ಮ್ ಹೌಸ್ಗೆ ಬಾ, ಇಲ್ಲ ಅಂದರೆ ಇಲ್ಲಿರೋ ಸಾಕು ನಾಯಿಗಳಿಗೆ ನಿನ್ನ ಹೆಸರಿಟ್ಟು ಬಿಡ್ತೀನಿ. ಋತ್ವಿ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ, ಈ ಕುಡುಕನ್ ಕಾಟ ಮತ್ತೆ ಶುರುವಾಯಿತು. ಮನೆಯಲ್ಲಿ ಅತ್ತೆ ಮಾವನಿಗೆ ಅವರು ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ, ಊಟ ತಗೊಂಡು ಹೋಗ್ತೀನಿ ಎಂದು ಸುಳ್ಳು ಹೇಳಿ ಅಲ್ಲಿಗೆ ಧಾವಿಸುತ್ತಾಳೆ. ಋತ್ವಿ ಒಳಗೆ ಬರುತ್ತಿದ್ದಂತೆ ವಿಹಾನ್ ಸೋಫಾ ಮೇಲೆ ಬಿದ್ದಿರುತ್ತಾನೆ. ಅವಳನ್ನು ಕಂಡು ತಕ್ಷಣ ಅವನ ಮುಖದಲ್ಲಿ ಒಂದು ತುಂಟ ನಗು ಮೂಡುತ್ತದೆ. ವಿಹಾನ್, ಓಹೋ, ಬಂದ್ಬಿಟ್ರಾ ನನ್ನ ಪಟ್ಟದ ರಾಣಿ, ಬಾ ಬಂಗಾರಿ, ಇಲ್ಲಿ ಕುಳಿತುಕೋ. ಋತ್ವಿ, ಸರ್, ಮರ್ಯಾದೆಯಿಂದ ಇರಿ, ಕುಡಿದು ಈ ಥರ ಆಡೋದು ನಿಮಗೆ ಶೋಭೆ ತರಲ್ಲ, ಬನ್ನಿ ಊಟ ಮಾಡಿ. ಅವಳು ಊಟ ಬಡಿಸಲು ಹೋಗುವಾಗ ವಿಹಾನ್ ತಕ್ಷಣ ಅವಳ ಕೈ ಹಿಡಿದು, ನನಗೆ ಈ ಕೆಲಸದವರು ಮಾಡಿರೋ ಅಡುಗೆ ಬೇಡ, ನೀನು ಮಾಡೋ ಅಡುಗೆ ಬೇಕು ಎಂದು ತನ್ನತ್ತ ಎಳೆದುಕೊಳ್ಳುತ್ತಾನೆ. ಋತ್ವಿ ಅವನ ಎದೆಯ ಮೇಲೆ ಬೀಳುತ್ತಾಳೆ. ವಿಹಾನ್, ಯಾಕೆ ಋತು ಬಂಗಾರಿ ಇಷ್ಟು ಸಿಟ್ಟು? ಈಗ ನಾವಿಬ್ರು ಮದುವೆ ಆಗಿದ್ದೀವಿ ತಾನೇ, ಹಸ್ಬೆಂಡ್ಗೆ ಒಂದು ಮುತ್ತು ಕೊಡೋಕೆ ಇಷ್ಟೊಂದು ಪೀಟಿಕೆ ಹಾಕಬೇಕಾ? ಬಾರೆ, ಒಂದು ಮುತ್ತು ಕೊಡು ಎಂದು ತನ್ನ ತುಟಿಯನ್ನು ತೋರಿಸುತ್ತಾ ಅವಳ ಹತ್ತಿರ ಬರುತ್ತಾನೆ. ಋತ್ವಿ, ಛೀ ಬಿಡಿ ವಿಹಾನ್, ಬಾಯಿ ತುಂಬ ವಾಸನೆ ಬರ್ತಿದೆ, ಮೊದಲು ಹೋಗಿ ಮುಖ ತೊಳೆಯಿರಿ. ವಿಹಾನ್, ವಾಸನೆಯಾ? ಇದು ಪ್ರೀತಿಯ ವಾಸನೆ ಕಣೆ ಎನ್ನುತ್ತಾ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅವಳ ಕುತ್ತಿಗೆಯ ಬಳಿ ಇದ್ದ ಬಂಗಾರದ ಸರದ ಮೇಲೆ ಮೆಲ್ಲನೆ ಮುತ್ತಿಡುತ್ತಾನೆ. ಋತ್ವಿ ಒಂದು ಕ್ಷಣ ಮೈಮರೆಯುತ್ತಾಳೆ, ಆದರೆ ತಕ್ಷಣ ಎಚ್ಚೆತ್ತ ಅವನನ್ನು ಬಲವಾಗಿ ತಳ್ಳುತ್ತಾಳೆ. ಸಾಕು ನಿಮ್ಮ ಪ್ರೀತಿ, ನಾನು ಅಡುಗೆ ಮಾಡೋಕೆ ಹೋಗ್ತಿದ್ದೀನಿ, ಸುಮ್ಮನೆ ಅಲ್ಲಿ ಬಂದು ಕಾಟ ಕೊಡಬೇಡಿ ಎಂದು ಕಿಚನ್ ಕಡೆ ಓಡುತ್ತಾಳೆ. ಋತ್ವಿ ಅಡುಗೆ ಮನೆಯಲ್ಲಿ ರೊಟ್ಟಿ ಲಟ್ಟಿಸುತ್ತಿದ್ದರೆ ವಿಹಾನ್ ತೂರಾಡುತ್ತಾ ಅಲ್ಲಿಗೂ ಬರುತ್ತಾನೆ. ಅವಳ ಹಿಂದೆ ನಿಂತು ಅವಳ ಸೊಂಟದ ಮೇಲೆ ಕೈ ಹಾಕಿ ಅವಳ ಕಿವಿಯ ಹತ್ತಿರ ಮೆಲ್ಲಗೆ ಪಿಸುಗುಡುತ್ತಾನೆ. ವಿಹಾನ್, ಋತು, ನೀನು ರೊಟ್ಟಿ ಮಾಡೋದನ್ನು ನೋಡ್ತಿದ್ರೆ ನನಗೆ ಹೊಟ್ಟೆ ಹಸಿವೆ ಜಾಸ್ತಿ ಆಗ್ತಿದೆ, ರೊಟ್ಟಿಗಿಂತ ನೀನೇ ಚೆನ್ನಾಗಿ ಕಾಣ್ತಿದ್ದೀಯ. ಋತ್ವಿ ಲಟ್ಟಣಿಗೆ ತೋರಿಸ್ತಾ, ಹತ್ತಿರ ಬಂದರೆ ಇದರಲ್ಲೇ ಹೊಡಿತೀನಿ, ಹೋಗಿ ಕುಳಿತುಕೊಳ್ಳಿ ಸರ್. ವಿಹಾನ್, ಸರ್ ಅನ್ಬೇಡ ಅನ್ನಲ್ಲ, ವಿಹಾನ್ ಅಂತ ಕರಿ, ಇಲ್ಲ ಅಂದರೆ ಇಲ್ಲೇ ನಿನ್ನನ್ನು ಎತ್ಕೊಂಡು ಹೋಗಿ ಬೆಡ್ ಮೇಲೆ ಹಾಕ್ತೀನಿ. ಋತ್ವಿ ಅಸಹಾಯಕತೆಯಿಂದ ನಗುತ್ತಾಳೆ. ಇವನು ಸಿಟ್ಟಿನಲ್ಲಿದ್ದಾಗ ಹುಲಿ, ಕುಡಿದಾಗ ಬೆಕ್ಕು ಎಂದು ಅವಳಿಗೂ ಗೊತ್ತು. ಅವಳು ಅಡುಗೆ ಮಾಡುತ್ತಿದ್ದರೆ ಅವನು ಅವಳ ಕೂದಲಿನೊಂದಿಗೆ ಆಟವಾಡುತ್ತಾ ಅವಳ ಭುಜದ ಮೇಲೆ ತಲೆ ಇಟ್ಟು ಅಲ್ಲೇ ತೂಗುತ್ತಿರುತ್ತಾನೆ. ವಿಹಾನನ ಈ ಪ್ರೀತಿಯ ಕಾಟ ಋತ್ವಿಯ ದ್ವೇಷವನ್ನು ಮೆಲ್ಲಗೆ ಕರಗಿಸುತ್ತಿರುತ್ತದೆ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ವೀಕ್ಷಿಸಿದ ನಂತರ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.